Hello guys, welcome to the part 3 of solving 4x4 Rubik's Cube. ನಾನು ಲಾಸ್ಟ್ ವಿಡಿಯೋನಲ್ಲಿ ನಿಮಗೆ ಹೇಳಿದ್ದೆ ಎಲ್ಲ ಎಡ್ಜ್ ಬಾರ್ಸ್ನ ಹೆಂಗೆ ಸಾಲ್ವ್ ಮಾಡೋದು ಅಂತ. ನೀವು ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಮತ್ತು ನಿಮಗೆ ಎಲ್ಲರಿಗೂ ಆಲ್ಮೋಸ್ಟ್ 99% ಜನಕ್ಕೆ ಸಾಲ್ವ್ ಆಗೋಗಿರುತ್ತೆ 3 ಸೈಡ್ಸ್ ಬಂದು. ಬಟ್ ಸ್ವಲ್ಪ ಜನಕ್ಕೆ ನಂತರ ಕೇಸ್ ಬರುತ್ತೆ ನೋಡಿ, ಈ ಥರ ಎರಡೇ ಎರಡು ಉಳ್ಕೊಳುತ್ತೆ. ಅದು ನೀವೇನು ಗಾಬರಿ ಪಡಬೇಡಿ, ಅದಕ್ಕೆ ತುಂಬ ಈಸಿ ಫಾರ್ಮುಲಾ ಇದೆ. ಸೊ ನಿಮಗೆ ಎಲ್ಲಾನ ಇರ್ಬೋದು, ಇಲ್ಲಿರ್ಬೋದು. ನೀವು ಎರಡನ್ನೂ ಆಪೋಸಿಟಾಗಿ ಇಟ್ಕೊಬೇಕು. ಅಂದರೆ ಒಂದು ರೈಟಲ್ಲಿ, ಒಂದು ಲೆಫ್ಟಲ್ಲಿ, ಆ ಥರ ಇಟ್ಕೊಂಡು ನಾನು ಇವಾಗ ಒಂದು ಫಾರ್ಮುಲಾ ಹೇಳ್ತೀನಿ, ಅದನ್ನು ಅಪ್ಲೈ ಮಾಡಬೇಕು. ನೀವು ನಾನು ಲಾಸ್ಟ್ ಟೈಮ್ ಹೇಳ್ಕೊಟ್ಟಿದ್ದೆ ನಿಮಗೆ, ಇಲ್ಲಿದ್ದರೆ ನಾವು ಇದನ್ನು ಇಲ್ಲೇ ಇಟ್ಕೊಬೇಕು ಅಂತ. ಆದರೆ ಇವಾಗ ಆ ಥರ ಬರಬಾರ್ದು. ಇವಾಗ ಈ ಕಲರ್ಗೆ ಇಲ್ಲೇ ಇರಬೇಕು, ಇದಕ್ಕೆ ಇಲ್ಲೇ ಇರಬೇಕು, ಆ ಥರ ಮಾಡಬೇಕು. ಅಂದರೆ ಇದು ಇಲ್ಲಿ, ಇದು ಇಲ್ಲಿ, ಆ ಥರ ಮಾಡಿಕೊಂಡು ಒಂದು ಸಲ ಹಿಂಗೆ ತಿರುಗಿಸ್ಕೊಳ್ಳಿ. ಅರ್ಥ ಆಗ್ತದೆ ಅಲ್ವಾ? ಒಂದು ಸಲ ಹಿಂಗೆ ತಿರುಗಿಸ್ಕೊಂಡು, ನಾನು ಆವಾಗಲೇ ನಿಮಗೆ ಇನ್ವರ್ಟ್ ಹೆಂಗೆ ಮಾಡೋದು ಅಂತ ಫಾರ್ಮುಲಾ ಹೇಳ್ಕೊಟ್ಟಿದ್ನಲ್ಲ, ಅದನ್ನು ಮಾಡಿ. ಓಕೆ ಅಲ್ವಾ? ಸೊ ಇವಾಗ ನಮಗೆ ಇದು ಇನ್ವರ್ಟೆಡ್ ಆಯಿತು. ಸೊ ನೋಡಿ, ಇದು ಮ್ಯಾಚ್ ಆಗುತ್ತೆ, ಬಟ್ ಇವೆಲ್ಲ ಕೆಟ್ಟೋಗುತ್ತೆ, ಗಾಬರಿ ಪಡಬೇಡಿ. ಸೊ ನೀವಿವಾಗ ನಾನು ಹೆಂಗೆ ಮಾಡ್ತೀರೋ ಹಂಗೆ ಮಾಡಿ. ಇದಕ್ಕೆ ಯಾವುದೇ ಫಾರ್ಮುಲಾ ಇಲ್ಲ, ನೀವು ಬ್ರೈನ್ ಯೂಸ್ ಮಾಡಬೇಕಾಗತ್ತೆ. ಒಂದು ನಿಮಿಷ. ಸೊ ಇದನ್ನು ಹಿಂಗೆ ಮಾಡ್ಕೊಳ್ಳಿ. ಹಿಂಗೆ ಮಾಡಿಕೊಂಡು ಈ ರೆಡ್ ಇರೋದಲ್ಲ, ಇದನ್ನು ಮೇಲಕ್ಕೆ ಹಿಂಗೆ ಮಾಡ್ಕೊಳ್ಳಿ. ಹಿಂಗೆ ಮಾಡ್ಕೊಂಡು ಇದನ್ನು ವಾಪಸ್ ಕಳಿಸ್ಕೊಳ್ಳಿ. ಸೊ ಆಮೇಲೆ ಇದನ್ನು ಕೆಳಗಡೆ ಮಾಡಿಕೊಂಡು ಇದನ್ನು ಹಿಂಗೆ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಮೇಲಕ್ಕೆ ಮಾಡ್ಕೊಳ್ಳಿ. ಇವಾಗ ನೋಡಿ, ಇವಾಗ ಇದನ್ನು ನಾವು ಈ ಕಡೆ ಕಳಿಸಿದ್ವಲ್ಲ, ಅಂದು ರಿಟರ್ನ್ ಮಾಡ್ಕೊಳ್ಳೋಣ. ನೋಡಿ, ವಾವಲ್ವ, ಸಾಲ್ವ್ ಆಗೋಯಿತು. ಇವಾಗ ಎಲ್ಲ ಎಡ್ಜ್ ಬಾರ್ಸು ಮತ್ತು ಸೆಂಟರ್ ಬಾರ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಇವಾಗ ನಾನು ಪಾರ್ಟ್ 4 ಮಾಡ್ತಾಯಿದ್ದೀನಿ. ಆ ಪಾರ್ಟ್ 4ಅಲ್ಲಿ ನಿಮಗೆ ನಾನು ಏನು ಹೇಳ್ಕೊಡ್ತೀನಿ ಅಂದರೆ, ಟೋಟಲಾಗಿ ಇನ್ನು ಒಂದೇ ಇರೋದು, ಅದರಲ್ಲಿ ನೀವು ಫುಲ್ ಸಾಲ್ವ್ ಮಾಡ್ಬೋದು. ಫುಲ್ ಅಂದರೆ ಫುಲ್ ಖುಷಿಯಾಗಿ ಹೋಗ್ತೀರ ನೀವು. ಓಕೆನಾ ಫ್ರೆಂಡ್ಸ್? ಸರಿ ಫ್ರೆಂಡ್ಸ್, ಮೀಟ್ ಯು ಇನ್ ಪಾರ್ಟ್ 4. ಬೈ ಫ್ರೆಂಡ್ಸ್.